ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಪಟ್ಟಣದಲ್ಲಿ ಇಂದು ಗ್ರಾಮ ಪಂಚಾಯತ್ ಕಾರ್ಯಾಲಯದ ಮುಂದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ನಡೆಯಿತು. ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರ ಸಂಘ, ಗ್ರಾಮ ಘಟಕ ಜಾಲಹಳ್ಳಿ ಹಾಗೂ ಕರ್ನಾಟಕ ರಾಜ್ಯ ಅಂಗವಿಕಲರ ಮತ್ತು ಪಾಲಕರ ಒಕ್ಕೂಟ ಹೋಬಳಿ ಘಟಕ ಜಾಲಹಳ್ಳಿ ನೇತೃತ್ವದಲ್ಲಿ ಪ್ರತಿಭಟನೆ ಜರುಗಿದೆ. ಪ್ರತಿಭಟನೆಯಲ್ಲಿ ಮಾತನಾಡಿದ ಮುಖಂಡ ಯಲ್ಲಪ್ಪ, ಜಾಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 117ರಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ವಾರ್ಡ್ ನಂಬರ್ 1, 2 ಮತ್ತು 3ರ ನಿವಾಸಿಗಳು, ವಿಶೇಷವಾಗಿ ಮಹಿಳೆಯರು, ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಸಂಕಷ್ಟ ಅನುಭವಿಸಿದ್ದಾರೆ ಎಂದಿದ್ದಾರೆ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಾಮಗಾರಿ ಪ್ರಾರಂಭವಾಗಿಲ್ಲ ಎಂದಿದ್ದಾರೆ. ಇದೇ ವೇಳೆ ಜಿಲ್ಲಾ ಕಾರ್ಯದರ್ಶಿ ಸಂಗಮೇಶ್ ಮೂಲಿಮನಿ ಮಾತನಾಡಿ, 15ನೇ ಹಣಕಾಸು ಯೋಜನೆ ಅಡಿ ವಿಕಲಚೇತನರ ಅಭಿವೃದ್ಧಿಗೆ ಮೀಸಲಾದ 5ರಷ್ಟನ್ನು ಅನುದಾನವನ್ನು ಹಲವು ವರ್ಷಗಳಿಂದ ಬಳಸದೇ ಇರುವುದನ್ನು ಖಂಡಿಸಿದರು. ಈ ಕುರಿತು 150ಕ್ಕೂ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದ್ರು, ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಡಿಕೆಗಳನ್ನ ಲಿಖಿತವಾಗಿ ಈಡೇರಿಸುವ ಭರವಸೆ ಸಿಗೋ ತನಕ ಧರಣಿ ಹಿಂಪಡೆಯುವುದಿಲ್ಲ ಅಂತ ಪ್ರತಿಭಟನಾಕಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಶೌಚಾಲಯ ವರ್ಷದಿಂದ 75 ವರ್ಷದಿಂದ ಈ ಶೌಚಾಲಯ ಇರ್ತಕ್ಕಂಥದ್ದು. ಆ ಶೌಚಾಲಯ ಏನಂತಂದ್ರೆ ಕಟ್ಟಬೇಕಂದ್ರೆ ಈ ನಮ್ಮ ಬೇಡಿಕೆಯನ್ನು ಇಟ್ಟುಕೊಂಡು ಹೋರಾಟ ಮಾಡ್ತೀವಿ. ಹಾಗೆಯೇ ನಮ್ಮ ಅಂಗವಿಕಲರ 5% ಮೀಸಲಾತಿ ಹಣವನ್ನು ಇದ್ದು ಕೂಡ ಅದನ್ನು ಅನುದಾನವನ್ನು ಬಳಕೆ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿರ್ತಾರೆ. ಅದಕ್ಕಾಗಿ ಅದರ ವಿರುದ್ಧವನ್ನು ನಾವು ಖಂಡಿಸಿ ಈ ಹೋರಾಟವನ್ನು ಮಾಡಬೇಕು ಅಂತೇಳಿ ಮೂಲಕ ಎಲ್ಲರನ್ನೂ ಸ್ವಾಗತವನ್ನು ಮಾಡ್ತಾ ಈಗ ಹೋರಾಟವನ್ನು ಉದ್ದೇಶಿಸಿ ಸಂಗಮೇಶ್ ಮೂಲಿಮನಿ ಸರ್ ಅವರು ಜಿಲ್ಲಾ ಸಮಿತಿ ಸದಸ್ಯರು ಕೂಲಿಕಾರ ಸಂಘ ಅವರು ಮಾತಾಡಬೇಕಂತೇಳಿ ಅವ್ರಿಗೆ ಕೇಳಿಕೊಳ್ಳಿ. ಚಾಂದಳಿ ಗ್ರಾಮದ ಕೃಷಿ ಕೂಲಿಕಾರರ ಸಹವರ್ತ ಸಂಘಟನೆ ಆಗಿರ್ತಕ್ಕಂಥ ಅಂಗವಿಕಲರ ಪಾಲಕರ ಒಕ್ಕೂಟದ ಸಂಘಟನೆಯ ಅಧ್ಯಕ್ಷತೆ ಹಾಗೂ ಕೃಷಿ ಕೂಲಿಕಾರ ಸಂಘಟನೆಯ ಈ ಒಂದು ನೇತೃತ್ವವನ್ನು ವಹಿಸಿ ಹೋರಾಟವನ್ನು ಕೈಗೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ನಿಮ್ಮೆಲ್ಲರಿಗೂ. ಹಾಗೆ ಇದೇ ರೀತಿಯಾಗಿ ನಮ್ಮೆಲ್ಲರಿಗೂ ಶಾಂತ ರೀತಿಯಿಂದ ಅನುಕೂಲಿಸಿ ಹೋರಾಟವನ್ನು ಈ ಹೋರಾಟ ಒಂದು ಮಾನವನ ಮೂಲಭೂತ ನೈಸರ್ಗಿಕ ಕ್ರಿಯೆಯಾಗಿರ್ತಕ್ಕಂಥದ್ದು ಕೂಡ ತಡೆ ಹೊಡತಕ್ಕಂಥ ಕೆಲಸವನ್ನು ಮಾಡತಕ್ಕಂಥದ್ದನ್ನು ಈ ಪಂಚಾಯಿತಿ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಇಂಥ ಒಂದು ಬೇಜವಾಬ್ದಾರಿ ಅಧಿಕಾರಿಗಳನ್ನು ನಾವು ಕಾಣಬೇಕಾಗಿದ್ದು ನಮ್ಮ ದುರ್ದೈವ. ಅಧಿಕಾರಿಗಳು ಎಂಥವ್ರು ಅಂತಂದರೆ ನಮ್ಮವರೇ ಆಗಿದ್ದರೂ ಸಹ ಕೂಡ ನಮ್ಮದಲ್ಲ ನನ್ನ ಪರಿಸ್ಥಿತಿ ನಮ್ಮದಾಗಿದೆ. ಇವರೆಲ್ಲ ನಮ್ಮ ತೆರಿಗೆ ಹಣದಲ್ಲಿ ನೌಕರಿಯನ್ನು ಪಡೆದುಕೊಂಡು ನಮ್ಮ ಸೇವೆಗಾಗಿಯೇ ಕೂತಿದ್ದೀವಿ ಅಂತ ಒಂದು ಕಾರ್ಯಾಲಯವನ್ನು ಕೊಟ್ಟರೂ ಸಹ ಕೂಡ ಈ ಮನವಿ ಪತ್ರ ಕೊಟ್ಟ 2-3 ದಿನಗಳಲ್ಲೇ ಶಾಂತ ರೀತಿಯಿಂದ ಕರೆಸಿ ಸಮಸ್ಯೆಯನ್ನು ಪರಿಹರಿಸಬೇಕಾದಂಥವ್ರು ಸಹ ಕೂಡ ಇವತ್ತಿನವರೆಗೂ ನೀವಿಲ್ಲಿ ಬಂದು ನೀವು ಆಗ್ರಹಿಸಿ ಹೋರಾಟ ಮಾಡ್ತೀವಿ ಅಂದರೂ ಸಹ ಕೂಡ ಇನ್ನೂ ಬರೋದಕ್ಕೆ ಯೋಚಿಸ್ತಾರೆ ಅಂತಂದರೆ ಇವರು ನಮ್ಮವರು ಅಂತ ಹೇಳ್ಬೇಕಂತ ದೌರ್ಭಾಗ್ಯ ನಮ್ಮದಾಗಿದೆ. ಇಂಥ ಬೇಜವಾಬ್ದಾರಿ ಅಧಿಕಾರಿಗಳನ್ನ ಇವರ ಮೇಲಿರ್ತಕ್ಕಂಥ ಮೇಲಾಧಿಕಾರಿಗಳಾದರೂ ಕ್ರಮ ವಹಿಸಬೇಕಾಯಿತು. ಅವರಿಗೂ ಸಹ ಕೂಡ ಮುಖತ್ತಾಗಿ ಭೇಟಿಯಾಗಿ ಹೇಳ್ಕೊಟ್ರು ಸಹ ಕೂಡ ಅವರು ಇವತ್ತಿನವರೆಗೆ ಯಾವುದೇ ಥರದಂಥ ಯೋಚನೆಯನ್ನು ಮಾಡಲಾರ್ದಂಥವ್ರಾಗಿದ್ದಾರೆ. ಎಂಥದ್ದು ಸರ್ಕಾರದ ಭೂಮಿ, ಸಾರ್ವಜನಿಕರು ನಾವು, ಮೊದಲಿಂದ ಅಲ್ಲಿರ್ತಕ್ಕಂಥ ಶೌಚಾಲಯ ಐತಿ, ಈ ಕಟ್ಟೋದಕ್ಕೆ ಮಾತ್ರ ತೊಂದರೆ ಐತೆ. ನಾವೇನು ಇವತ್ತಲ್ಲಿ ಕೂಡ ಕೇಳ್ತಾ ಇದ್ದೀವ. 60-70 ವರ್ಷಗಳಲ್ಲಿ ಇರ್ತಕ್ಕಂಥ ಶೌಚಾಲಯದಲ್ಲಿ ನೀವು ಕಟ್ಬಾರ್ದು ಅಂತಕ್ಕಂಥದ್ದು ಯಾರೋ ಸಾರ್ವಜನಿಕರು ಕೊಟ್ಟರೆ ಅಧಿಕಾರಿಗಳಿಗೂ ಇವತ್ತಿನವರೆಗೂ ಯಾವುದೇ ಒಂದು ಯೋಜನೆಯನ್ನು ಮಾಡಲಿಕ್ಕಂತಂದರೆ ಹಾಗಾದರೆ ಮಹಿಳೆಯ ಪರಿಸ್ಥಿತಿ ಏನು? ಗಂಡಸಿಗೆ ಸ್ವಚ್ಛತೆಯನ್ನಿಟ್ಟಿರ್ತಕ್ಕಂಥ ಸಮಾಜ ಇದು, ಹೆಣ್ಣಿಗೆ ಮುಕ್ತತೆ ಇರಲಾರ್ದಂಥ ಸಮಾಜ ನಮ್ಮದು. ಹೆಣ್ಣು ಪ್ರತಿಯೊಂದಕ್ಕೂ ನಾವು ಅವಳಿಗೆ ಒಂದು ರಕ್ಷಣೆಯನ್ನು ಕೇಳ್ತಾ ಇದ್ದಾರೆ. ಮಹಿಳೆಯರ ಶೌಚಾಲಯ 1, 2, 3ನೇ ಒಂದು ವಾರ್ಡಿನ ಮಹಿಳೆಯರೆಲ್ಲರೂ ಅಲ್ಲಿ ಹೋಗ್ತಕ್ಕಂಥದ್ದು ಇತ್ತು. ಎಲ್ಲರಿಗೂ ಇವರು ಇವತ್ತೊಂದು ಕಾರಣ ಹೇಳ್ತಾರೆ, ನಮಗೆ ಇಲ್ಲ ಬಯಲು ಶೌಚಾಲಯ ಮುಕ್ತರ
ಗ್ರಾಮವನ್ನಾಗಿ ನಾವು ಮಾಡಿಕೊಂಡಿದ್ದೀವಿ. ಆದ ಕಾರಣ ಸಾರ್ವಜನಿಕ ಶೌಚಾಲಯ ಇರಬಾರ್ದು ಅಂತ ಕಾನೂನು ಮಾಡಿದ್ದೀವಿ. ಆಯ್ತು ಸ್ವಾಮಿ, ನೀವು ಮಾಡಿರ್ತಕ್ಕಂಥ ಕಾನೂನು ಪರಿಪೂರ್ಣ ಆಗಿದ್ದರೆ ತುಂಬ ಸಂತೋಷ. ನಾವೇನು ಇವತ್ತು ಒಪ್ಪಿಕೊಳ್ಳುತ್ತಿದ್ದೀವಿ. ಯಾರ್ಯಾರ ಮನೆಗೆ, ಯಾರ್ಯಾರ ಅವಧಿಯಲ್ಲಿ, ಯಾರ್ಯಾರ ಏಜೆನ್ಸಿ ಮೂಲಕ ಎಷ್ಟೆಷ್ಟು ಶೌಚಾಲಯಗಳನ್ನು ಕಟ್ಟಿಕೊಂಡಿದ್ದೀವಿ ಅಂತ ಈ 2, 3 ಮಾಡಿದ ಪ್ರತಿ ಮನೆಯ ಮಾಹಿತಿಯನ್ನು ನಮಗೆ ನೀಡಿದೆ. ನಮಗೆ ಮನೆಗಳ ಪರಿಸ್ಥಿತಿಗಳು ಹೇಗಿದ್ದಾವೆ ಅಂದರೆ, ನಾವೇ ಇರೋದಕ್ಕೆ ಗಂಡ ಹೆಂಡತಿ ಇರೋದಕ್ಕೇ ಇರಲಾರ್ದಂಥ ಮನೆಗೂ ಇಷ್ಟು ಸಣ್ಣ ಮನೆಗಳಲ್ಲಿ ನಾವಿದ್ದೀವಿ. ಇನ್ನು ಶೌಚಾಲಯ ಕಟ್ಟಿಕೊಳ್ಳ್ರಿ ಅಂತಕ್ಕಂಥದ್ದು ಹೇಳಿದ್ರೆ ಕಟ್ಟಿಕೊಳ್ಳೋಕೆ ಸಾಧ್ಯನಾ? ನಾವು ಕಟ್ಟಿಕೊಳ್ಳಾರ್ದಂಥ ಅಸಹಾಯಕತೆ ನಾವಿದ್ದಾಗ ನಿಮಗೆ ಕಟ್ಟಿವಿ ಅಂತ ಎತ್ತಿ ತಿಂದವರು ನಾವು ಇವತ್ತು ಕಂಡ್ಕೊಂಡಿದ್ದೀವಿ. ಅಸತ್ಯವನ್ನು ಇಲ್ಲಿ ನಮ್ಮ ಮುಂದಿಡಿ. ಇಲ್ಲದೇ ಇದ್ದರೆ ಸಾರ್ವಜನಿಕರಿಗೆ ಕೊಡ್ತೀವಿ ಅಂತಕ್ಕಂಥದ್ದನ್ನು ನಾವು ಅಲ್ಲಿರ್ತಕ್ಕಂಥ ಮಹಿಳೆಯರ ಪರವಾಗಿ ನಮ್ಮ ಕೃಷಿ ಕೂಲಿಕಾರ ಸಂಘಟನೆಯಿಂದ ಈ ಅಧಿಕಾರಿಗಳನ್ನು ಆಗ್ರಹಿಸಿ ನಿಮ್ಮ ಪರವಾಗಿ ನಾವು ಇರುತ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀವಿ. ಇನ್ನು ಅಂಗವಿಕಲರು ಹುಟ್ಟಿನಿಂದ ಯಾರೂ ಸಹ ಕೂಡ ನಾವು ಇದೇ ರೀತಿ ಹುಟ್ಟತಕ್ಕಂಥ ಯಾರೂ ಬಯಸಿರೋದಿಲ್ಲ. ಹುಟ್ಟು ನನ್ನ ಕೈಯಲ್ಲಿಲ್ಲ. ಹುಟ್ಟಿನಿಂದ ಆಕಸ್ಮಿಕ ಅವರು ಅಂಗಾಂಗ ನ್ಯೂನತೆ ಹೊಂದಿರತಕ್ಕಂಥವರಿದ್ದಾಗ ಅವರನ್ನ ಮಾನವೀಯತೆಯಿಂದ ಉದಾರತ್ವದಿಂದ ನಡೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಮೊದಲ ಹೃದಯವಂತ ತಾಯಿ ತನ್ನ ಸ್ಥಾನವನ್ನು ಹೊಂದಿರತಕ್ಕಂಥದ್ದಾಗಿರಬೇಕು. ಆದ ಕಾರಣ ಕಾನೂನನ್ನು ಮಾಡಿದ್ದೀವಿ. ನಾವು ಕಾನೂನು ಪರಿಪಾಲನೆ ಆಗ್ತಕ್ಕಂಥದ್ದು ಕಂಡು ಬಂದಿಲ್ಲ ಅಂತ ಹೇಳ್ತೇವೆ. ಅದಕ್ಕೂ ಸಹ ಕೂಡ ನಾವು ನಮ್ಮ ಅನುದಾನದ ದುಡ್ಡನ್ನು ನಮ್ಮ ಅಂಗವಿಕಲರಿಗೆ ನೀವು ಖರ್ಚು ಮಾಡಿರಿ ಅಂತಕ್ಕಂಥದ್ದನ್ನು ಕೇಳಿದರೆ ಇವತ್ತಿಗೂ ಖರ್ಚು ಮಾಡ್ತಕ್ಕಂಥ ಪದ್ಧತಿ ಇಲ್ಲ. ಆದ ಕಾರಣ ಇವತ್ತಾದರೂ ಸಹ ಕೂಡ ನೀವು ಎಚ್ಚೆತ್ತುಕೊಂಡು ಅವರಲ್ಲಿ ಕೇಳಿಕೊಳ್ಳುವಂಥ ಮನೋಭಾವನೆ ರೂಪಿಸಬೇಡ್ರಿ. ಉದಾರತ್ವದಿಂದ ಮೊದಲ ಆದ್ಯತೆಯನ್ನಾಗಿ ಅವ್ರಿಗೆ ಕೊಡಬೇಕಾಗಿತ್ತು. ಹಾಗೆ ಮಹಿಳೆಯರಿಗೆ ಶೌಚಾಲಯ ಮುಖ್ಯನೋ, ಅಂಗವಿಕಲರಿಗೂ ಸಹ ಕೂಡ ಅವರು ಕೇಳದಂತೆ ಅವರ ಅರ್ಜಿಯನ್ನು ಕಾಪಾಡದಂತೆ ನೀವೇ ಅವರ ಮನೆಗೆ ಹೋಗ್ಬೇಕು ಏನು ತಪ್ಪಲ್ಲ. ನಾವು ಸಾರ್ವಜನಿಕರಿಗೆ ಸೇವೆಗಾಗಿ ಕೊಟ್ಟಿರ್ತಕ್ಕಂಥ ಅಧಿಕಾರಿ ವರ್ಗದವರು ನಾವು ಅಂತಕ್ಕಂಥ ಪ್ರಜ್ಞೆ ಇವರಲ್ಲಿದೆ. ಇಂಥ ಒಂದು ಹೋರಾಟ ಇನ್ನು ಅದರಲ್ಲಿ ಸಹ ಕೂಡ ಅಂಗವಿಕಲರಿಗೆ ಮೂಲ ಆದ್ಯತೆ ಎನ್ನತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಒಂದು ಕಾರ್ಡು ಮಾಡಬೇಕಂತಕ್ಕಂಥದ್ದು. ಇಡೀ ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್, ಉದ್ಯೋಗ ಖಾತ್ರಿಗೆ ಚೀಟಿಯನ್ನು ಕೊಟ್ಟರೆ ಅಂಗವಿಕಲರಿದ್ದರೆ ಅದನಿಗೆ 3 ದಿನದ ಮಾನವ ದಿನಗಳ ಮೇಲೆ ಒಂದು ಉದ್ಯೋಗ ಖಾತ್ರಿಗೆ ಕಾರ್ಡನ್ನು ಕೊಡಬೇಕು ಅಂತಕ್ಕಂಥದ್ದು. ಅವರನ್ನೆಲ್ಲವೂ ಪರಿಗಣನೆ ಮಾಡಿದೆ ಯಾವುದ್ಯಾವುದೋ ಕಾರ್ಡ್ನಲ್ಲಿ ಯಾರನ್ನೋ ಸೇರಿಸಿ ಇಬ್ಬಿಬ್ಬರು 3 ಸೇರಿಸಿದ್ರು ಸಹ ಕೂಡ ಅವುಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಕೊಟ್ಟು ಇವತ್ತಿಗೂ ಬೇರ್ಪಡಿಸಿ ಅವರಿಗೆ ಅಂಗವಿಕಲರಿಗೆ ಸರಿಯಾದ ಒಂದು ಉದ್ಯೋಗ ಚೀಟಿಯನ್ನು ಕೊಡ್ತಕ್ಕಂಥದ್ದನ್ನು ನಿರಾಕರಿಸಬೇಕು. ಮಾಡಲಾಗೋದಿಲ್ಲ ಅಂತಕ್ಕಂಥದ್ದು ಹೇಳಲಾರದೆ ಮುಂದೂಡ್ಕೊಂಡು ಹೋಗ್ತಕ್ಕಂಥದ್ದನ್ನು ದಿನಗಳು ನೋಡ್ತಾ ಇದ್ದಾರೆ. ಇವತ್ತು ಉದ್ಯೋಗ ಖಾತ್ರಿ ಯೋಜನೆ 2005ರಲ್ಲಿ 20 ವರ್ಷದ ದಿನಮಾನಗಳು ಹೋಗಿ ಇನ್ನೂ ನಮಗೆ ಅದರ ಸಮಸ್ಯೆಯನ್ನು ಕಾಡ್ತಕ್ಕಂಥದ್ದು. ಮೊದಲ ಆದ್ಯತೆಯಾಗಿ ಅವರು ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಮೊದಲ ಆದ್ಯತೆಯಾಗಿ ಅಂಗವಿಕಲರಿಗೆ ಉದ್ಯೋಗ ಖಾತ್ರಿಯ ಚೀಟಿಯನ್ನು ಬೇರ್ಪಡಿಸಿ ಅವರಿಗೆ ಸಿಂಗಲ್ ಅಂದರೆ ಒಂದೇ ಕಾರ್ಡ್ಗಳನ್ನು ಮಾಡಿಕೊಡ್ತಕ್ಕಂಥದ್ದು ಸಹ ಕೂಡ ಇವತ್ತು ನೀವು ಕೇಳ್ತಕ್ಕಂಥವು ಯಾವ ಕಾನೂನುಗಳು ಇದ್ದರೂ ಸಹ ಕೂಡ ನೀವು ಮಾಡಲಾರ್ದ ನಿಷ್ಕಾಳಜಿತನದಿಂದ ಬೆಳೆಸತಕ್ಕಂಥ ಹೋರಾಟ ಆಗಿದೆ. ಆದ ಕಾರಣ ಈ ಒಂದು ಹೋರಾಟ ನಮಗೆ ಅತ್ಯಂತ. ನಂತರ ಸ್ಥಳಕ್ಕೆ ಭೇಟಿ ಕೊಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಅಧಿಕಾರಿಗಳು ಎಲ್ಲಾ ಬೇಡಿಕೆಗಳನ್ನ ಈಡೇರಿಸುವುದಾಗಿ ಲಿಖಿತ ಭರವಸೆ ಕೊಟ್ಟಿದ್ದಾರೆ. ಇದಾದ ಬಳಿಕ ಪ್ರತಿಭಟನಾಕಾರರು ಧರಣಿಯನ್ನ ಹಿಂತೆಗೆದುಕೊಂಡಿದ್ದಾರೆ. ಧರಣಿ ವೇಳೆ ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಒದಗಿಸಲಾಗಿತ್ತು. ಖಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.